ನಮಸ್ತೆ. ಶಿವಮೊಗ್ಗ ಮಧು ದೇವಿ ಆರಾಧಕರು. ಮೊನ್ನೆ ಒಂದು ಘಟನೆ ನಡೆಯುತ್ತದು ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ಹೇಳಿ ಒಂದು ಅಪೇಕ್ಷೆ ಆಯಿತು. ಯಾವ ರೀತಿ ಅಂತ ಹೇಳಿದ್ರೆ ಮಾಟ ಮಂತ್ರದಲ್ಲಿ ಸುಮಾರು ವಿಚಿತ್ರವಾದಂತಹ ಘಟನೆಗಳು ನಡೀತಾ ಇದ್ದಾವೆ. ಆಸ್ತಿ ವಿಚಾರದಲ್ಲಿ ಅಣ್ಣ ತಮ್ಮಂದಿರು, ದೊಡ್ಡಪ್ಪ ಚಿಕ್ಕಪ್ಪ ನೀವು ಸ್ವಲ್ಪ ಜಗಳ ಆಗತ್ತೆ. ಸ್ವಲ್ಪ ದೊಡ್ಡಪ್ಪಂದು ಸ್ವಲ್ಪ ಜೋರು ಇರೋದ್ರಿಂದ ಮಾಟ ಮಂತ್ರದ ಮೇಲೆ ಚಿಕ್ಕಪ್ಪನವರು ಮಾಟ ಮಂತ್ರಕ್ಕೆ ಸ್ವಲ್ಪ ಒಳಗೆ ಪ್ರಯೋಗಗಳನ್ನ ನಡೆಸ್ತಾ ಹೋಗ್ತಾರೆ. ದೊಡ್ಡಪ್ಪನವ್ರಿಗೆ ಗೊತ್ತಾಗೋದಿಲ್ಲ, ಎಲ್ಲಿ ಏನಾಗ್ತಿದೆ ಅಂತಲೂ ಗೊತ್ತಾಗಲ್ಲ ಅಣ್ಣನಿಗೆ. ಯಾವ ರೀತಿ ಅಂತ ಹೇಳಿದ್ರೆ ನಿಧಾನವಾಗಿ ತುಂಬ ಗಟ್ಟಿಮುಟ್ಟಿ ಇದ್ದವರು ಸ್ವಲ್ಪ ಆರೋಗ್ಯದಲ್ಲಿ ಕ್ಷೀಣ ಆಗ್ತಾ ಬರ್ತಾರೆ, ದೇಹದಲ್ಲಿ ಬಾಧೆ ಸ್ಟಾರ್ಟ್ ಆಗ್ತದೆ. ಕ್ರಮೇಣವಾಗಿ ಎಲ್ಲ ಮಾಮೂಲಿ ಆಸ್ಪತ್ರೆಗೆ ಹೋದ್ರೆ ಎಲ್ಲ ನಾರ್ಮಲ್ ಇರ್ತದೆ. ಹಾಗಾಗಿ ಇವರು ದೇವರು ಅದು ಇದು ಎಲ್ಲ ಸುತ್ತಾಡ್ತಾರೆ, ಆದರೆ ಎಷ್ಟು ಸುತ್ತಾಡ್ಬೋದು ಅಷ್ಟು ಸುತ್ತಾಡ್ತಾರೆ. ಪ್ರತಿನಿತ್ಯನೂ ಅದೇ ಮಾಡ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಅವ್ರಿಗೂ ಕೆಲಸ ಕಾರ್ಯಗಳಿರ್ತದೆ. ನಿಧಾನವಾಗಿ ಒಂದಿನ ಏನಾಗ್ತದೆ, ಮನೆಯಲ್ಲಿ ರಾತ್ರಿ ಮಲಗಿರುವಾಗ ಚೇಳು ಕಚ್ಚಿದಂಗೆ ಆಗುತ್ತೆ ಕಾಲಿಗೆ. ಯಾಕಂದ್ರೆ ಚೇಳು ಬರೋದಿಲ್ಲ ಅವ್ರ ಮನೆಯಲ್ಲಿ. ಅವ್ರ ಮಗನೇ ಸ್ವತಃ ನಮ್ಮ ವಿಡಿಯೋಗಳು ನೋಡ್ಕೊಂಡು ಬಂದು ನಮ್ಮ ಹತ್ರ ಕುತ್ಕೊಂಡು ಮಾತಾಡಿದ್ದಾರೆ. ಮನೆಯಲ್ಲಿ ಚೇಳು ಬರಲ್ಲ, ಯಾಕಂದ್ರೆ ಅವ್ರು ಇದ್ದಂಥದ್ದು ಕಾಂಕ್ರೀಟು ಮತ್ತೆ ಸಿಟಿಯಲ್ಲಿದ್ದಾಗ ಚೇಳು ಗೀಳಿ ಎಲ್ಲ ಏನೂ ಬರೋದಿಲ್ಲ. ಹಾವು ಚೇಳು ಅವೆಲ್ಲ ಏನೂ ಬರೋದಿಲ್ಲ. ಹಾಗಾಗಿ ಏನೋ ಚೇಳು ಕಚ್ಚಿದಂಗೆ ಆಯ್ತಪ್ಪ ಅಂತ ಬೆಳಗ್ಗೆ ಹೇಳ್ತಾರೆ ಅವರು ಮಗನಿಗೆ. ರಾತ್ರಿ ಚೇಳು ಕಚ್ಚಿತ್ತು ಕನಸಲ್ಲಿದ್ದ. ಬೆಳಗ್ಗೆ ಎದ್ದು ನೋಡಿದಾಗ ಆ ಜಾಗ ಸ್ವಲ್ಪ ಪೇಯ್ನ್ ಇರತ್ತೆ, ನೋವಿರತ್ತೆ. ಅದನ್ನ ಆಸ್ಪತ್ರೆಗೆ ತೋರಿಸಿದ್ರೆ ಯಾವುದೇ ರೀತಿಯಲ್ಲಿ ಏನು ಅನುಮಾನ ಬರೋ ಥರ ಏನೂ ಗಾಯ ಆಗಿರಲ್ಲ. ನಿಧಾನವಾಗಿ ಎರಡು ಕಾಲಿನ ಶಕ್ತಿಗಳು ನಿಧಾನವಾಗಿ ಕಳ್ಕೊಳ್ಳತ್ತೆ. ಅದು ನೋಡಿ ಯಾವುದೋ ದುಷ್ಟಶಕ್ತಿಯ ಪ್ರಯೋಗ ಅದು ಚೇಳು ಕಚ್ಚಿರೋದು ಅಂಥದ್ದು. ಕೊನೆಗೆ ಆ ಮನುಷ್ಯ ಏನು ಚೇಳು ಕಚ್ಚಿತ್ತಲ್ಲ, ಮನುಷ್ಯ ನಿಧಾನವಾಗಿ ಸ್ವಾಧೀನ ಕಮ್ಮಿ ಆಗ್ತದೆ ಸೊಂಟದ್ದು. ಆಸ್ಪತ್ರೆಗೆ ತೋರಿಸಿದ್ರೆ ನರದ್ದು ಮೂಳೆ ಸಂಬಂಧ ಪ್ರತಿಯೊಂದು ನಾರ್ಮಲ್ ಬರ್ತಾ ಇತ್ತು. ನಿಧಾನವಾಗಿ ಅತ್ಲಾಗೊಂದು 15 ದಿನ 20 ದಿನದಲ್ಲಿ ನಿಧಾನವಾಗಿ ಅವರು ಹಾರ್ಟ್ ಅಟ್ಯಾಕ್ ರೀತಿಯಾಗಿ ತೀರ್ಕೊಂತಾರೆ. ನೋಡಿ, ಆ ಮಂತ್ರವಾದಿ ಯಾರು ಮಾಟ ಮಾಡಿದ್ನಲ್ಲ ಅವರೇ ಗೆದ್ರು ನೋಡಿ. ಹಾಗಾಗಿ ಮಾಟ ಮಂತ್ರದಲ್ಲಿ ತುಂಬಾ ತರಾವರಿ ಮಾಟಗಳಿದೆ. ಅವ್ರ ಮಗನೇ ಕುತ್ಕೊಂಡು ತುಂಬಾ ಹೊತ್ತು ಗೋಳಾಡಿ ಎಲ್ಲ ಮಾತ್ರ ಹಂಚ್ಕೊಂಡು ಹೋಗಿದ್ದಾರೆ. ಯಾಕಂದ್ರೆ ಈ ರೀತಿ ಮಾಟ ಪ್ರಯೋಗಗಳಿದಾವೆ. ಅವರು ನೆಕ್ಸ್ಟ್ ನೋಡಿ, ಅವರು ದೊಡ್ಡಪ್ಪ ಚಿಕ್ಕಪ್ಪ ಯಾರೋ ಮಾಡಿಸಿದ್ರಲ್ಲ ಅವರೇ ಗೆದ್ರಲ್ಲ. ಅವ್ರು ಗೆದ್ರು. ಇವರು ಅಣ್ಣನ ತೆಗೆದ್ಮೇಲೆ ಅವರಿಗೆ ಆಸ್ತಿ ವಿವಾದದಲ್ಲಿ ಒಂದು ಗೆಲುವು ಸಿಕ್ತಾಗೆ. ಹಾಗೆ ಕಾಣದ ಕೈ ಮುಖಾಂತರ ಮಾಟ ಮಂತ್ರಗಳಿಗೆ ಮುಂದಾಗ್ತಾ ಇದ್ದಾರೆ. ಈ ವಿಡಿಯೋ ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈ ವಿಡಿಯೋ ಮುಖಾಂತರ ಒಂದು ತಿಳ್ಕೊಂಡ್ಲಿ ಅಂತ, ಜನಗಳಿಗೆ ಒಂದು ತಿಳ್ಕೊಂಡ್ಲಿ ಮಾಟ ಮಂತ್ರ ಯಾವ ರೀತಿ ಮಾಡ್ತಾರೆ ಅಂತ ತಿಳ್ಕೊಂಡ್ಲಿ ಅಂತ ಈ ವಿಚಾರ ಮುಟ್ಟಿಸ್ತಾ ಇದ್ದೀವಿ. ಸುಮಾರು ಜನ ನಮ್ಮ ವಿಡಿಯೋಗಳು ನೋಡಿ ಕರೆ ಮಾಡ್ತಾ ಇದ್ದೀರಾ, ತುಂಬಾ ಸಂತೋಷ. ಅವರ ಒಂದು ಸಮಸ್ಯೆಗಳನ್ನ ಹೇಳ್ಕೊಂತ ಇದ್ದೀರಾ. ನಂತರ ನಮ್ಮ ಒಂದು ಸಲಹೆ ತಗೊಂಡು ಸುಮಾರು ಜನ ವಾಸಿ ಆಗ್ತಾ ಇದ್ದಾರೆ. ಸುಮಾರು ಜನ ಫೋನ್ ಮಾಡಿದಾಗ ಒಂದೇ ಮಾತು ಹೇಳ್ತಾರೆ, ಗುರುಗಳೇ ನಾವು ಅಲ್ಲಿ ಹೋಗಿ ಮೋಸ ಹೋದ್ವಿ, ಇಲ್ಲಿ ಹೋಗಿ ಮೋಸ ಹೋದ್ವಿ, ಇಷ್ಟು ದುಡ್ಡು ಕಳ್ಕೊಂಡ್ವಿ, ಅಷ್ಟು ದುಡ್ಡು ಕಳ್ಕೊಂಡ್ವಿ. ನಾವು ಪ್ರತಿಯೊಂದನ್ನು ವಿಡಿಯೋದಲ್ಲಿ ಹೇಳೋಕ್ಕಾಗೋದಿಲ್ಲ, ಯಾಕಂದ್ರೆ ಅದು ಕೆಲವು ಹೇಳ್ಬೋದು, ಕೆಲವು ಹೇಳೋಕ್ಕಾಗೋದಿಲ್ಲ. ಸುಮಾರು ದುಡ್ಡುಗಳು ಲಕ್ಷಾಂತರ ರೂಪಾಯಿ ಕಳ್ಕೊಂಡ್ರೂ ಕೂಡ ಅವ್ರಿಗೆ ಯಾವುದೇ ರೀತಿ ಪರಿಹಾರ ಸಿಕ್ಕಿಲ್ಲ. ಎರಡನೇದಾಗಿ ಫಾಲೋ ಅಪ್ ಮಾಡೋದಿಲ್ಲ. ಯಾರು ಈ ಪ್ರಯೋಗಗಳನ್ನ ನಡೆಸ್ತಾರಲ್ಲ, ದೈವ ವಿಚಾರವಾಗಿ ಪ್ರಯೋಗಗಳನ್ನ ನಡೆಸ್ತಾರೋ ಫಾಲೋ ಅಪ್ ಮಾಡೋದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡೋದಿಲ್ಲ. ಹಾಗಾಗಿ ತುಂಬಾ ಜನ ಬೇಜಾರಿಂದ ಫೋನ್ ಮಾಡ್ತಾರೆ. ಮತ್ತೆ ನಮ್ಮ ಹತ್ರ ಕೂಡ ಸಲಹೆ ತಗೊಂಡು ಅವರ ಜೀವನದಲ್ಲಿ ತುಂಬಾ ಬದಲಾವಣೆ ಕಾಣ್ತಾ ಬಂದಿದ್ದಾರೆ. ಹೀಗೆ ನಿಮ್ಮ ಒಂದು ಅಭಿಮಾನ, ಒಂದು ತಾಯಿಯ ಆಶೀರ್ವಾದ ಎರಡೂ ಸೇರ್ಕೊಂಡ್ಲಿ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಆಗಿ ಅಂತ ಹೇಳ್ತಾ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ. ನಮಸ್ತೆ.